ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಇವತ್ತಿನ ದಿನ ಕರ್ನಾಟಕ ಟಿಇಟಿಯ 2019ರ ಪೇಪರ್ 2 ಇಂಗ್ಲಿಷ್ ಮೀಡಿಯಂ ಕ್ವಶನ್ಸ್ ಕಳೆದ ವಿಡಿಯೋದಲ್ಲಿ 91ರಿಂದ 100ನೇ ಕ್ವಶನ್ ತನಕ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ದಯವಿಟ್ಟು ಯಾರು ಆ ವಿಡಿಯೋ ನೋಡಿಲ್ವೋ ವಿಡಿಯೋ ನೋಡಿ ಅಂತ ಹೇಳ್ತಾ, ಮುಂದಿನ 101ರಿಂದ ಬರುವಂತ ಕ್ವಶನ್ಸ್ ನಾನು ಇವತ್ತು ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ದಯವಿಟ್ಟು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡಿ. ಸೊ 101ನೇ ಕ್ವಶನ್ ಅನ್ನ ನೋಡೋದಾದ್ರೆ, an exterior angle of a triangle is 100 degree and one of the interior opposite angle is 45 degree. The other two angles of the triangle are ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇವ್ರು ಹೇಳ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಒಂದು ಹೊರ ಕೋನ 100 ಡಿಗ್ರಿ ಇದೆ. ಹಾಗೇನೆ ಅದರಲ್ಲೇ ಒಂದು ಎದುರುಗಡೆ ಇರುವಂತಹ ಒಳ ಕೋನದ ಕೋನ ಬಂದ್ಬಿಟ್ಟು 45 ಡಿಗ್ರಿ ಇದೆ. ಸೊ ಹಾಗಿದ್ಮೇಲೆ ಇನ್ನು ಉಳಿದ ಎರಡು ಒಳ ಕೋನಗಳನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ಕೊಟ್ಟಾಗ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಸೊ ನೋಡಿ ಅಲ್ಲಿ ಎಕ್ಸ್ಟೀರಿಯರ್ ಆಂಗಲ್ ಅನ್ನ ಕೊಟ್ಟಿದ್ದಾರೆ ಅವರು ಒಂದು. ಸೊ ಎಕ್ಸ್ಟೀರಿಯರ್ ಆಂಗಲ್ ನ ಸಮ್ ಕಂಡುಹಿಡಿಲಿಕ್ಕೆ ಇಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ, ಎಕ್ಸ್ಟೀರಿಯರ್ ಆಂಗಲ್ ಆಫ್ ಟ್ರಯಾಂಗಲ್ ಯಾವ್ದಕ್ ಸಮ ಇರುತ್ತೆ ಅಂದ್ರೆ ಸಮ್ ಆಫ್ ಇಂಟೀರಿಯರ್ ಅಪೋಸಿಟ್ ಆಂಗಲ್ಸ್ ಗೆ ಸಮ ಇರುತ್ತೆ. ಅಂದ್ರೆ ಒಂದು ಆಂಗಲ್, ಇದು ಒಂದು ಟ್ರಯಾಂಗಲ್ ಅಂತ ಕನ್ಸಿಡರ್ ಮಾಡಿದ್ರೆ ನೀವು, ಈ ಟ್ರಯಾಂಗಲ್ ನ ಈ ಎಕ್ಸ್ಟೀರಿಯರ್ ಆಂಗಲ್ ಯಾವ್ದಕ್ ಸಮ ಇರುತ್ತೆ ಅಂದ್ರೆ ಇದರ ಅಪೋಸಿಟ್ ಆಗಿರುವಂತ ಎರಡು ಇಂಟೀರಿಯರ್ ಆಂಗಲ್ಸ್ ನ ಸಮ್ಗೆ ಸಮ ಇರುತ್ತೆ. ಸೊ ಹಾಗಾಗಿ ನೀವಿಲ್ಲಿ ಏನಂತ ತಗೊಳ್ಬೇಕು ಅಂದ್ರೆ, ಒಂದು ಆಂಗಲ್ ಎಕ್ಸ್ ಅಂತ ತಗೊಳ್ಳಿ, ಎಕ್ಸ್ಟೀರಿಯರ್ ಆಂಗಲ್ ಅವ್ರು ಕೊಟ್ಟಿದ್ದಾರೆ, ಇನ್ನೊಂದು ಆಂಗಲ್ ಅನ್ನ 45 ಡಿಗ್ರಿ ಅಂತ ತಗೊಳ್ರಿ. ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ, 100 - 45 ದಟ್ ಈಸ್ ಈಕ್ವಲ್ ಟು 55 ಡಿಗ್ರಿ ಬಂತು. ಅಂದ್ರೆ ಇದನ್ನ ನೀವು ವ್ಯಾಲ್ಯೂಸ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನೋಡಿ, ಒಂದು ಕೋನ ಸಿಕ್ಕಿದೆ ಈಗ ನಿಮಗೆ 55 ಡಿಗ್ರಿ. ಹಾಗೇನೆ ಇನ್ನೊಂದು ಕೋನ ಯಾವ್ದು ಸಿಕ್ತು ನಿಮಗೆ, ಅವರೇ ಗಿವನ್ ಕೊಟ್ಟಿದ್ದಾರೆ 45 ಡಿಗ್ರಿ. ಇನ್ನೂ ಒಂದು ಕೋನ ಬೇಕು ನಿಮಗೆ. ಸೊ ನಮಗೆ ಗೊತ್ತು ಸಮ್ ಆಫ್ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್ ಬಂದು 180 ಡಿಗ್ರಿ ಇರುತ್ತೆ ಅಂತ. ಎರಡು ಕೋನಗಳು 55, 45 ಅಂತ ತಗೊಂಡ್ರೆ, ಇನ್ನೊಂದು ಕೋನವನ್ನ ನಾವು y ಅಂತ ತಗೊಂಡ್ರೆ ದಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಇವೆರಡನ್ನ ಆಡ್ ಮಾಡಿ ಆ ಕಡೆ ಕಳಿಸಿದ್ರೆ 55 + 45 100 ಬರುತ್ತೆ. 180 ನಲ್ಲಿ 100 ಅನ್ನ ಲೆಸ್ ಮಾಡಿದ್ರೆ 80 ಡಿಗ್ರಿ ಬರುತ್ತೆ. ಅಂದ್ರೆ ಅಲ್ಲಿಗೆ ಇನ್ನೊಂದು ಕೋನ ಎಷ್ಟು, 80 ಡಿಗ್ರಿ. ನೋಡಿ ಗಿವನ್ ಕೊಟ್ಟಿರೋದು 45 ಡಿಗ್ರಿ ಅವರು, ಇನ್ನು ಉಳಿದಿರೋ ನಾವು ಕಂಡಿಡ್ತಿರ್ತಕ್ಕಂಥವು 80 ಡಿಗ್ರಿ ಅಂಡ್ 55 ಡಿಗ್ರಿ. ಯಾವ ಆಪ್ಷನ್ ಅಲ್ಲಿ ಬರ್ತಾವ ಇವು ನೋಡಿ, 55 ಡಿಗ್ರಿ ಮತ್ತು 80 ಡಿಗ್ರಿ ಅಂತ ಹೇಳಿ. ಸೊ ನೀವು ಮೂರನೇ ಆಪ್ಷನ್ ಅನ್ನ ಆನ್ಸರ್ ಅಂತೇಳಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಹಾಗೇನೆ ನೆಕ್ಸ್ಟ್ 102 ಕ್ವಶನ್, ದ ನಂಬರ್ ಆಫ್ ಲೈನ್ಸ್ ಆಫ್ ಸಿಮೆಟ್ರಿ ಇನ್ ಎ ರೆಗ್ಯುಲರ್ ಪೆಂಟಾಗಾನ್ ಅಂತ ಕೊಟ್ಟಿದ್ದಾರೆ. ರೆಗ್ಯುಲರ್ ಪೆಂಟಾಗಾನ್ ಅಲ್ಲಿ ನಂಬರ್ ಆಫ್ ಸಿಮೆಟ್ರಿ ಎಷ್ಟಿರ್ತವೆ ಅಂತೇಳಿ. ನಂಬರ್ ಆಫ್ ಸಿಮೆಟ್ರಿ ಅಂತ ಹೇಳಿದ್ರೆ ಸೇಮ್ ಒಂದೇ ರೀತಿಯಾದಂತಹ ಅಥವಾ ಒಂದೇ ಲೆಂತ್ ಅನ್ನ ಹೊಂದಿರುವಂತಹ ಸಿಮೆಟ್ರಿಗಳು ಎಷ್ಟಿದಾವೆ, ಗೆರೆಗಳು ಎಷ್ಟಿದಾವೆ ಅಂತ. ಸೊ ನೋಡಿ, ರೆಗ್ಯುಲರ್ ಪೆಂಟಗಾನ್ ಅಂತ ಹೇಳಿದ್ರೇನೆ ಅದರಲ್ಲಿ ಏನಿರ್ತವೆ, ಈಕ್ವಲ್ ಸೈಡ್ಸ್ ಇರ್ತವೆ. ಸೊ ಅವುಗಳು ಈಕ್ವಲ್ ಸೈಡ್ಸ್ ಅಂದ್ರೆ ಅದರ ಅರ್ಥ ಮೆಜರ್ಮೆಂಟ್ ಈಕ್ವಲ್ ಇರುತ್ತೆ. ರೆಗ್ಯುಲರ್ ಪೆಂಟಗಾನ್ ಅಂತ ಹೇಳಿದ್ರೆ 5 ಸೈಡ್ ಅನ್ನ ಹೊಂದಿರುವಂತ ಒಂದು ಪಾಲಿಗಾನ್. ರೆಗ್ಯುಲರ್ ಪೆಂಟಗಾನ್ ಅಂದ್ರೆ ಅದರ ಅರ್ಥ ಸಮಬಾಹುಗಳನ್ನ ಹೊಂದಿರುವಂತ ಒಂದು ಪಂಚಭುಜ. ಈ ಸಮಬಾಹುಗಳನ್ನ ಹೊಂದಿರುವ ಒಂದು ಪಂಚಭುಜದಲ್ಲಿ ಎಲ್ಲಾ ಬಾಹುಗಳು ಸಮ ಇದಾವೆ ಅಂದ್ರೆ ಅವೆಲ್ಲವೂ ಕೂಡ ಸಿಮೆಟ್ರಿ ಆಗಿರ್ತವೆ. ಹಾಗಾಗಿ ನೀವು ಆಪ್ಷನ್ 4 ಬರೀಬೇಕಾಗತ್ತೆ 102ನೇ ಕ್ವಶನ್ಗೆ ಆನ್ಸರ್. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು 103ನೇ ಕ್ವಶನ್ ಹೇಳುತ್ತೆ, ದ ಸಮ್ ಆಫ್ 2 ನಂಬರ್ಸ್ ಈಸ್ 45 ಅಂಡ್ ದೇರ್ ರೇಷಿಯೋ ಈಸ್ 7:8. ದ ನಂಬರ್ಸ್ ಆರ್ ಅಂತ. ಡೆಡ್ ಈಸಿ ಕ್ವಶನ್. ಏನ್ ಮಾಡ್ಬೋದು ನೀವು ಇದನ್ನ ಅಂದ್ರೆ, ನೋಡ್ರಿ ಇಲ್ಲಿ ಅವ್ರು ಕೊಟ್ಟಿರುವ ರೇಷಿಯೋ 7:1. ಅದನ್ನೇ ನೀವು 7x ಮತ್ತೆ 8x ಅಂತ ತಗೊಂಡು ಪ್ಲಸ್ ಮಾಡಿದ್ರೆ ಎಷ್ಟು ಬರುತ್ತಂತೆ, 45. ಆ ಎರಡು ಸಂಖ್ಯೆಗಳ ಮೊತ್ತ 45 ಅಂತ ಕೊಟ್ಟಿದ್ದಾರೆ. ದೆನ್ 7x + 8x ಮಾಡಿದ್ರೆ 15x ಬರುತ್ತೆ, ದಟ್ ಈಸ್ ಈಕ್ವಲ್ ಟು 45. ಅಥವಾ ನೀವು ಇಲ್ಲಿಂದಾನೆ x ಇಂದ 15 ಇಂದ ಡಿವೈಡ್ ಮಾಡಿದ್ರೆ 3 ಬರುತ್ತೆ. x ನ ವ್ಯಾಲ್ಯೂ ಬಂದ್ಬಿಟ್ಟು 3. ದೆನ್ 15 3 is 45. ಸೊ ನೆಕ್ಸ್ಟ್ ಆಗಿರೋ ಆ ಸಂಖ್ಯೆಗಳು ಯಾವ್ಯಾವು ಅಂದ್ರೆ, ನೀವು ಒಂದ್ ಸಂಖ್ಯೆಯನ್ನ 7x ಅಂತ ತಗೊಂಡಿದೀವಿ, ಹಾಗೇನೆ ಇನ್ನೊಂದು ಸಂಖ್ಯೆಯನ್ನ 8x ಅಂತ ತಗೊಂಡಿದೀವಿ. ಆಗ ನಾವು 7x ಗೆ ಇಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ 7 × 3 ಅಲ್ಲಿ ಏನ್ ಬರುತ್ತೆ, 7 × 3 ಮಾಡಿದ್ರೆ 21 ಬರುತ್ತೆ. ಹಾಗೇನೆ 8x ಅಂತ ಹೇಳಿದ್ರೆ 8 × 3 x ನ ವ್ಯಾಲ್ಯೂ. ಸೊ 8 3 ಮಾಡಿದ್ರೆ 24 ಬರುತ್ತೆ. ಸೊ ದಟ್ ಒಂದು 21 ಇನ್ನೊಂದು 24. ಅಂದ್ರೆ ಆಪ್ಷನ್ 1ರಲ್ಲಿ ಇರ್ತಕ್ಕಂಥ ಉತ್ತರವನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಹಾಗೇನೆ 104ನೇ ಕ್ವಶನ್ ನೋಡೋದಾದ್ರೆ, ಇಫ್ 14 ಈಸ್ ಟೇಕನ್ ಅವೇ ಫ್ರಮ್ 1/5 ಆಫ್ ಎ ನಂಬರ್
ದ ರಿಸಲ್ಟ್ ಈಸ್ 20. ದ ಈಕ್ವೇಶನ್ ಎಕ್ಸ್ಪ್ರೆಸಿಂಗ್ ದಿಸ್ ಸ್ಟೇಟ್ಮೆಂಟ್ ಈಸ್ ಅಂತ ಕೊಟ್ಟಿದ್ದಾರೆ. ನೋಡಿ ಏನಂತೆ, ಒಂದು 14 ಹೊರಗಡೆ ತೆಗೆದ್ವಿ ಅಂತ ಹೇಳಿದ್ರೆ, ಒಂದು 5th ಆಫ್ ಎ ನಂಬರ್ ನಿಂದ 14 ಹೊರಗಡೆ ತೆಗೆದ್ವಿ ಅಂದ್ರೆ ರಿಸಲ್ಟ್ ಎಷ್ಟು ಬರುತ್ತಂತೆ, 20 ಬರುತ್ತೆ. ಹಾಗಿದ್ಮೇಲೆ ಅದನ್ನ ನೀವು ಈಕ್ವೇಶನ್ ನ ರೂಪದಲ್ಲಿ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ತೀರಿ ಅಂತ ಕೇಳಿದ್ದಾರೆ. ಜಸ್ಟ್ ಈಕ್ವೇಶನ್ ಅನ್ನ ಬರೀರಿ ಅಂತ ಹೇಳಿ. ಏನಪ್ಪಾ ಇದ್ರ ಅರ್ಥ ಅಂತ ಹೇಳಿದ್ರೆ, 1/5 ಆಫ್ ಎ ನಂಬರ್ ಅಂತ ಅಂದ್ರೆ, ನೋಡಿ ಇಲ್ಲಿ 1/5 ಅಂತ ಹೇಳಿದ್ರೆ 1/5 ಇಂಟು ಎಕ್ಸ್ ಇದೆ. ಅದರಲ್ಲಿ 14 ತೆಗೆದ್ವಿ ಅಂದ್ರೆ 20 ಬರುತ್ತೆ ಅಂತ. ಇದನ್ನ ನಾವು ಈಕ್ವೇಶನ್ ಫಾರ್ಮ್ ಅಲ್ಲಿ ಬರಿಬೇಕು. ಈಕ್ವೇಶನ್ ಫಾರ್ಮ್ ಅಲ್ಲಿ ಬರ್ದ್ವಿ ಅಂದ್ರೆ 1 ಇಂಟು ಎಕ್ಸ್ ಮಾಡಿದ್ರೆ ಎಕ್ಸ್ ಬರುತ್ತೆ, ಡಿವೈಡೆಡ್ ಬೈ 5 ಮೈನಸ್ 14. ಓಕೆನಾ, ಮೈನಸ್ 14 ಇಸ್ ಈಕ್ವಲ್ ಟು 20 ಅಂತ ಬರುತ್ತೆ. ಓಕೆನಾ, ಸೊ ಇದು ಎಲ್ಲಿದೆಯಪ್ಪ ಅಂತ ಹೇಳಿದ್ರೆ ಎಕ್ಸ್ ಬೈ 5 ಮೈನಸ್ 14 ಇಂಟು 20 ಅನ್ನೋದು 3ನೇ ಆಪ್ಷನ್ ಅಲ್ಲಿ ಇದೆ. ಸೊ 3ನೇ ಆಪ್ಷನ್ ಅನ್ನ ನೀವು ಆನ್ಸರ್ ಅಂತ ಹೇಳಿ ಹೇಳಬೇಕು. ಸೊ ನೆಕ್ಸ್ಟ್ 105ನೇ ಕ್ವಶನ್ ನೋಡೋದಾದ್ರೆ, ದ ಪಾಪ್ಯುಲೇಷನ್ ಆಫ್ ಎ ಸಿಟಿ ಡಿಕ್ರೀಸ್ಡ್ ಫ್ರಮ್ 25,000 ಟು 24,500. ದ ಪರ್ಸೆಂಟೇಜ್ ಆಫ್ ಡಿಕ್ರೀಸ್ ಅಂತ ಕೊಡಿದ್ದಾರೆ. ನೋಡಿ, ಡೆಡ್ ಈಸಿ ಕ್ವಶನ್. ಏನ್ ಮಾಡ್ಬೇಕು ನೀವು ಇಲ್ಲಿ, 25,000 ಇದ್ದಿದ್ದು 24,500 ಆಗಿದೆ ಅಂದ್ರೆ ಎಷ್ಟು ಕಡಿಮೆ ಆಯ್ತು, 500 ಕಡಿಮೆ ಆಯ್ತು. ಸೊ 500 25,000ಕ್ಕೆ 500 ಕಡಿಮೆ ಆದ್ರೆ ಅದನ್ನ ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ. ನೋಡಿ ಇಲ್ಲಿ 25,000ಕ್ಕೆ 500 ಕಡಿಮೆ ಆಗಿದೆ ಅಂದ್ರೆ 100ಗೆ ಎಷ್ಟಾಗುತ್ತೆ ಅಂದ್ರೆ 0 ಕ್ಯಾನ್ಸಲ್ ಮಾಡಿದ್ರಿ ಅಂದ್ರೆ 2 0 ಕ್ಯಾನ್ಸಲ್ ಮಾಡಿದ್ರಿ ಅಂದ್ರೆ ಇಲ್ಲೊಂದು 0 ಕ್ಯಾನ್ಸಲ್ ಮಾಡಿದ್ರಿ ಅಂದ್ರೆ 25 1s 25 2s ಪರ್ಸೆಂಟೇಜ್ ಎಷ್ಟು ಬರ್ತಾ ಇದೆ, 2. ಸೊ ದಟ್ ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 106ನೇ ಕ್ವಶನ್, ದ ಲೆಂತ್ ಆಫ್ ದ ಡಯಾಗ್ನಲ್ ಆಫ್ ಎ ರೆಕ್ಟಾಂಗುಲರ್ ಪ್ಲೇ ಗ್ರೌಂಡ್ ಈಸ್ 125 meter and the length of one side is 75 meter. So the length of the other side ಅಂತ ಕೊಟ್ಟಿದ್ದಾರೆ. ಒಂದು ಆಯತಾಕಾರದ ಒಂದು ಆಕಾರದ ಒಂದು ಗ್ರೌಂಡ್ ಇದೆ, ಅದರ ಡಯಾಗ್ನಲ್ ವಿಕರ್ಣ ಬಂದ್ಬಿಟ್ಟು 125 ಮೀಟರ್ ಇದೆ. ಹಾಗೇನೆ ಇನ್ನೊಂದು ಸೈಡ್ ಬಂದ್ಬಿಟ್ಟು 75 ಮೀಟರ್ ಇದೆ. ಅಂದ್ರೆ ಇನ್ನೊಂದು ಸೈಡಿನ ಅಥವಾ ಲೆಂತ್ ಅನ್ನ ಕಂಡಿಡೀರಿ ಅಂತ ಕೊಟ್ಟಿದ್ದಾರೆ ಅವರು. ಒಂದರ ಲೆಂತ್ 75 ಮೀಟರ್ ಇದೆ ಅಂದ್ರೆ ಇನ್ನೊಂದರ ಲೆಂತ್ ಅನ್ನ ಕಂಡಿಡೀರಿ ಅಂತ ಕ್ವಶನ್. ಸೊ ನೋಡಿ, ಅವ್ರು ಹೇಳೋ ಪ್ರಕಾರ ಇದು ಒಂದು ರೆಕ್ಟಾಂಗುಲರ್ ಪ್ಲೇ ಗ್ರೌಂಡ್ ಅಂತ ಹೇಳಿದ್ರೆ ನಾವು ಎ ಪಿ ಗೊತ್ತಿಲ್ಲ, ಅದನ್ನ ಎಕ್ಸ್ ಅಂತ ತಗೊಳ್ಳೋಣ. ವಿಕರ್ಣ ಅಂದ್ರೆ ಡಯಾಗ್ನಲ್ ಅನ್ನ ಕೊಟ್ಟಿದ್ದಾರೆ 125, ಹಾಗೇನೆ ಒಂದ್ ಸೈಡ್ ಎ ಡಿ ಕೊಟ್ಟಿದ್ದಾರೆ 75 ಅಂತ ತಗೊಂಡ್ರೆ ಇದು ರೆಕ್ಟಾಂಗುಲರ್ ಶೇಪ್ ನ ಹೊಂದಿರುವಂತಹ ಗ್ರೌಂಡ್ ಆಗಿರೋದ್ರಿಂದ ಪ್ರತಿ ಕೋನ ಕೂಡ 90 ಡಿಗ್ರಿ ಇರುತ್ತೆ. ಹಾಗಾಗಿ ಇದು 90 ಡಿಗ್ರಿ ಇದೆ ಅಂದ್ರೆ ಪೈಥಾಗೋರಸ್ನ ಪ್ರಮೇಯವನ್ನ ಬಳಸಿದ್ರೆ, ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಂ ಏನ್ ಹೇಳುತ್ತೆ, ಸ್ಕ್ವೇರ್ ಆನ್ ದ ಹೈಪೋಟಿನಸ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ಅದರ್ 2 ಸೈಡ್ಸ್ ಅಂತ ಹೇಳುತ್ತೆ. ಅಂದ್ರೆ ಒಂದು ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಇರುತ್ತದೆ. ಇದರ ಆಧಾರದ ಮೇಲೆ 125 ಸ್ಕ್ವೇರ್ ಇಸ್ ಈಕ್ವಲ್ ಟು 75 ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ತಗೊಳ್ತೀವಿ. ಅಲ್ಲಿಗೆ 125 ನ ಸ್ಕ್ವೇರ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ, 15,625 ಬರುತ್ತೆ. ಹಾಗೇನೆ 75 ಸ್ಕ್ವೇರ್ ನ ಈ ಕಡೆ ತಗೊಂಡ್ ಬಂದ್ರೆ 5,625 ಬರುತ್ತೆ. ಅದನ್ನ ಮೈನಸ್ ಮಾಡಿದ್ರೆ 10,000 ಬರುತ್ತೆ. ಅಲ್ಲಿಗೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 10,000 ಇದೆಯಲ್ವಾ, ಇದನ್ನ ನಾವೇನಂತ ಬರೀಬಹುದು ಅಂದ್ರೆ 100 ಸ್ಕ್ವೇರ್ ಅಂತ ಬರ್ಕೊಳ್ಬಹುದು. ಆಗ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ನಿಮಗೆ ಎಕ್ಸ್ ನ ವ್ಯಾಲ್ಯೂ ಬಂದ್ಬಿಟ್ಟು ಎಷ್ಟು ಬರುತ್ತೆ, 100 ಬರುತ್ತೆ. ಇದರ ಅರ್ಥ ಏನು, ಇನ್ನೊಂದು ಸೈಡ್ ಎಷ್ಟಿರುತ್ತೆ, 100 ಮೀಟರ್ ಇರುತ್ತೆ. ಸೊ ದಟ್ ಆಪ್ಷನ್ 3ರಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ಆಪ್ಷನ್ 3ರ ಉತ್ತರವನ್ನ ನಾವು ಆಯ್ಕೆ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 107 ನೋಡೋದಾದ್ರೆ, ದ ರೇಡಿಯೈ ಆಫ್ 2 ಸರ್ಕಲ್ಸ್ ಆರ್ 19 ಸೆಂಟಿಮೀಟರ್ ಅಂಡ್ 9 ಸೆಂಟಿಮೀಟರ್ ರೆಸ್ಪೆಕ್ಟಿವ್ಲಿ. ದ ರೇಡಿಯಸ್ ಆಫ್ ದ ಸರ್ಕಲ್ ವಿಚ್ ಹ್ಯಾಸ್ ಸರ್ಕಂಫರೆನ್ಸ್ ಈಕ್ವಲ್ ಟು ದ ಸಮ್ ಆಫ್ ದ ಸರ್ಕಂಫರೆನ್ಸಸ್ ಆಫ್ 2 ಸರ್ಕಲ್ಸ್ ಈಸ್ ಅಂತ ಕೊಟ್ಟಿದ್ದಾರೆ. ನೋಡಿ, ಕ್ವಶನ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, 2 ಸರ್ಕಲ್ ಇದಾವೆ. ಆ 2 ಸರ್ಕಲ್ ನ ರೇಡಿಯಸ್ ಒಂದು 19 ಸೆಂಟಿಮೀಟರ್ ಇದೆ, ಇನ್ನೊಂದು 9 ಸೆಂಟಿಮೀಟರ್ ಇದೆ. ಹಾಗೇನೆ ರೇಡಿಯಸ್ ಬಂದ್ಬಿಟ್ಟು ರೇಡಿಯಸ್ ಆಫ್ ದ ಸರ್ಕಲ್ ವಿಚ್ ಹಾಸ್ ಸರ್ಕಂಫರೆನ್ಸ್ ಈಕ್ವಲ್ ಟು ದ ಸಮ್ ಆಫ್ ದ ಸರ್ಕಂಫರೆನ್ಸಸ್ ಆಫ್ 2 ಸರ್ಕಲ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಆ 2 ಸರ್ಕಲ್ಲಿನ ಪರಿಧಿ ಸಮ ಇದ್ದಾಗ 2 ಸರ್ಕಲ್ಲಿನ ಯಾವಾಗ ಸಮ ಇರುತ್ತೆ, ರೇಡಿಯಸ್ ಏನಿರಬೇಕು ಅಂತ ಕೇಳಿದರು. ಯಾವ ರೇಡಿಯಸ್ ಇದ್ದಾಗ ಅದು 2ರ ಪರಿಧಿ ಸಮ ಇರುತ್ತೆ ಅಂತ. ಅವ್ರು ಕೊಟ್ಟಿರುವ ಸರ್ಕಲ್ ನ ರೇಡಿಯಸ್ ಬೇರೆ ಇದೆ, ಇನ್ನೊಂದು ಸರ್ಕಲ್ ನ ರೇಡಿಯಸ್ ಕಂಡುಹಿಡಿಬೇಕು. ಆ ಸರ್ಕಲ್ ಏನಾಗಿರ್ಬೇಕು ಅಂತ ಹೇಳಿದ್ರೆ ಈ 2 ಸರ್ಕಂಫರೆನ್ಸ್ ಗಳ ಮೊತ್ತಕ್ಕೆ ಸಮ ಇರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಅವ್ರು ಹೇಳೋ ಪ್ರಕಾರ ಒಂದು ಸರ್ಕಲ್ ನ ಸರ್ಕಂಫರೆನ್ಸ್ ಯಾವ್ದಕ್ಕೆ ಈಕ್ವಲ್ ಇರ್ಬೇಕಂತೆ,
ಈ ಕೊಟ್ಟಿರುವ ಎರಡು ಸರ್ಕಲ್ನ ಸರ್ಕಂಫರೆನ್ಸ್ ಗಳ ಮೊತ್ತಕ್ಕೆ ಸಮ ಇರಬೇಕು. ಇದ್ರ ಪ್ರಕಾರ ನಾವು 2πr1 ಪ್ಲಸ್ 2πr2 ಇಸ್ ಈಕ್ವಲ್ ಟು 2πr ಅಂತ ತಗೊಂಡ್ರೆ 2π ಕಾಮನ್ ತೆಗೆದಾಗ r1 ಪ್ಲಸ್ r2 ಅಂತ ತಗೊಳ್ತೀವಿ. ಒಂದು 19 ಕೊಟ್ಟಿದ್ದಾರೆ, ಇನ್ನೊಂದನ್ನ 9 ಕೊಟ್ಟಿದ್ದಾರೆ. ಇಲ್ಲಿ 2π ಕ್ಯಾನ್ಸಲ್ ಆಗತ್ತೆ. ಸೊ 19 ಪ್ಲಸ್ 9 ಇಸ್ ಈಕ್ವಲ್ ಟು 6 ಅಂದ್ರೆ ಅಲ್ಲಿ 19ಕ್ಕೆ 9 ಕೂಡಿದ್ರೆ 28 ಬರುತ್ತೆ. ಅಂದ್ರೆ ಅದರ ಅರ್ಥ 28 ರೇಡಿಯಸ್ ಅನ್ನ ಹೊಂದಿರುವ ಒಂದು ಸರ್ಕಲ್ ನ ಸರ್ಕಂಫರೆನ್ಸ್ ಏನಾಗಿರುತ್ತೆ ಅಂದ್ರೆ ಈ ಎರಡು ಸರ್ಕಲ್ ನ ಸರ್ಕಂಫರೆನ್ಸ್ ಗೆ ಸಮ ಇರುತ್ತೆ ಅಂತ. ಹಾಗಾಗಿ ನೀವು ಎರಡನೇ ಆಪ್ಷನ್ ಅನ್ನ ಆನ್ಸರ್ ಅಂತ ಹೇಳಿ ಆಯ್ಕೆ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ 108ನೇ ಕ್ವಶನ್ ನೋಡೋದಾದ್ರೆ ದ ವ್ಯಾಲ್ಯೂ ಆಫ್ 1 ಪ್ಲಸ್ 1 ಡಿವೈಡೆಡ್ ಬೈ 1 ಪ್ಲಸ್ 1 ಡಿವೈಡೆಡ್ ಬೈ 1 ಪ್ಲಸ್ 1 ಅಂತ ಕೊಟ್ಟಿದ್ದಾರೆ. ಇದರ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಏನ್ ಮಾಡ್ಬೇಕಪ್ಪ ಇದನ್ನ ಅಂತ ಹೇಳಿದ್ರೆ, ಸೊ ನೋಡಿ ಇಲ್ಲಿ 1 ಪ್ಲಸ್ 1 ಡಿವೈಡೆಡ್ ಬೈ 1 ಪ್ಲಸ್ 1 ಅಂತ ಕೊಟ್ಟಿದ್ದಾರೆ. 1 ಡಿವೈಡೆಡ್ ಬೈ 1 ಪ್ಲಸ್ 1 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಸಾಲ್ವ್ ಮಾಡ್ಬೇಕಂದ್ರೆ ಮೊದಲು ನೀವೇನ್ ಮಾಡ್ಬೇಕಂದ್ರೆ ಇದನ್ನ ತಗೊಂಡ್ರಿ, ಇದನ್ನ LCM ತಗೊಂಡ್ರೆ ಸಪೋಸ್ ನೀವು ಇದಕ್ಕೆ ಡಿವೈಡೆಡ್ ಬೈ 1 ಅಂತ ತಗೊಂಡ್ರಿ ಅಂತ ಹೇಳಿದ್ರೆ ಏನ್ ಬರುತ್ತೆ 1 ಪ್ಲಸ್ 1 ಡಿವೈಡೆಡ್ ಬೈ 1 ಬೈ 1 ಪ್ಲಸ್ 2 ಆಗುತ್ತೆ. ಓಕೆನಾ. ಇಲ್ಲಿ 1 ಪ್ಲಸ್ 1 2 ಮಾಡ್ಕೊಂಡಾಗ 1 ಮತ್ತೆ 2 LCM ತಗೊಂಡ್ರೆ 2 ಬರುತ್ತೆ. ಸೊ 1 2 2 ಪ್ಲಸ್ 1 1 1. ಈಗ 1 ಪ್ಲಸ್ 1 ಡಿವೈಡೆಡ್ ಬೈ 2 ಪ್ಲಸ್ 1 ಅಂದ್ರೆ 3 ಡಿವೈಡೆಡ್ ಬೈ 2 ಆಯ್ತು. ಇದನ್ನ ಪಕ್ಕದಲ್ಲಿ ಇಂಟು ಮಾಡಿ ಬರ್ಕೊಂಡ್ವಿ ಅಂದ್ರೆ ನ್ಯೂಮರೇಟರ್ ಡಿನಾಮಿನೇಟರ್ ಚೇಂಜ್ ಆಗುತ್ತೆ, ಅಂದ್ರೆ 2/3 ಬರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಏನ್ ಮಾಡ್ಬೋದು ಇಲ್ಲಿ ಅಂತ ಹೇಳಿದ್ರೆ 1/1 ಅಂತ ತಗೊಂಡು ಇದನ್ನ 1 ಇಂಟು 2 ಮಾಡಿದ್ರೆ 2 ಡಿವೈಡೆಡ್ ಬೈ 3. ಸೊ 1 ಮತ್ತೆ 3 LCM 3 ಬರುತ್ತೆ. ಮೇಲ್ಗಡೆ 1 3 3 ಪ್ಲಸ್ 1 2 2 ದೆನ್ 3 ಪ್ಲಸ್ 2 ಮಾಡಿದ್ರೆ 5 ಡಿವೈಡೆಡ್ ಬೈ 3 ಬರುತ್ತೆ. ಸೊ 5 ಡಿವೈಡೆಡ್ ಬೈ 3 ಆಪ್ಷನ್ 4 ಇರೋದ್ರಿಂದ ಆಪ್ಷನ್ 4 ನೀವು ಸರಿಯಾದ ಉತ್ತರ ಅಂತ ಹೇಳಿ ಆಯ್ಕೆ ಮಾಡಬೇಕು. ಹಾಗೇನೆ 109ನೇ ಕ್ವಶನ್ ಬಂದ್ಬಿಟ್ಟು ದ ಫಿಗರ್ ಕನ್ಸಿಸ್ಟ್ ಆಫ್ 5 ಸ್ಕ್ವೇರ್ಸ್ ಇಲ್ಲಿ ಕೊಟ್ಟಿದ್ದಾರೆ ಆಫ್ ಸೇಮ್ ಏರಿಯಾ ಇಫ್ ದ ಏರಿಯಾ ಆಫ್ ದ ಫಿಗರ್ ಈಸ್ 45 ಸ್ಕ್ವೇರ್ ಸೆಂಟಿಮೀಟರ್ ದೆನ್ ದ ಪೆರಿಮೀಟರ್ ಆಫ್ ದ ಫಿಗರ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಇದರ ಪೆರಿಮೀಟರ್ ನ ಕಂಡುಹಿಡಿಬೇಕು ಹೇಗಪ್ಪ ಅಂತ ಹೇಳಿದ್ರೆ ನೋಡಿ, ಮೊದಲು ಏನ್ ಮಾಡ್ಬೇಕಂದ್ರೆ ಇದರಲ್ಲಿ 5 ಸ್ಕ್ವೇರ್ ಇದಾವೆ, ಮತ್ತೆ ಅದರದ್ದು ಏರಿಯಾ ಕೊಟ್ಟಿದ್ದಾರೆ ಎಷ್ಟು 45 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಹೇಳಿ. ಹಾಗಿದ್ಮೇಲೆ ಇದರಲ್ಲಿ ಬರುವ ಎಲ್ಲಾ ಚಿತ್ರಗಳ ಏರಿಯಾವನ್ನ ಕಂಡುಹಿಡಿಬೇಕು, ಏನು ಪೆರಿಮೀಟರ್ ನ ಕಂಡುಹಿಡಿಬೇಕು. ಮೊದಲು ಒಂದು ಸ್ಕ್ವೇರಿನ ಏರಿಯಾ 45 ಇರೋದ್ರಿಂದ ಒಂದು ಸ್ಕ್ವೇರ್ ನ ಏರಿಯಾ ಬಳಸ್ಕೊಂಡು ಆ ಸ್ಕ್ವೇರ್ ನ ಪ್ರತಿ ಸೈಡ್ ಎಷ್ಟಿರ್ತವೆ ಅನ್ನೋದನ್ನ ಕಂಡುಹಿಡ್ಕೊಳ್ಬೇಕು ನಾವು. ಸೊ ನೋಡಿ ಇಲ್ಲಿ ಒಟ್ಟು 5 ಸ್ಕ್ವೇರ್ ಇದಾವೆ. ಸೊ 5 ಇಂಟು ಏರಿಯಾ ಆಫ್ 1 ಸ್ಕ್ವೇರ್ ಅಂತ ತಗೊಂಡ್ರೆ ದಟ್ ಈಸ್ ಈಕ್ವಲ್ ಟು 45 ಅಂತ ಕೊಟ್ಟಾರೆ. ಏರಿಯಾ ಆಫ್ ಸ್ಕ್ವೇರ್ ನ ಫಾರ್ಮುಲಾ ಎ ಸ್ಕ್ವೇರ್. ಸೊ ಈ 5 ಅನ್ನ ತಗೊಂಡ್ರೆ 5 ಇಂದ ನಾವು 5 ನ ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ ಡಿವೈಡೆಡ್ ಬೈ 5 ಬರುತ್ತೆ. 5 9 45 ಅಂತ ಬರೀಬಹುದು. ಅಲ್ಲಿಗೆ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 9 ಅಂತ ಹೇಳಿದ್ರೆ ಇದನ್ನ ನಾವು 3 ಸ್ಕ್ವೇರ್ ಅಂತ ಬರ್ಕೊಂಡ್ರೆ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಎ ನ ವ್ಯಾಲ್ಯೂ 3 ಬರುತ್ತೆ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ ಇವೆಲ್ಲಾ ಸೈಡ್ಸ್ 3 3 3 ಇರ್ತವೆ ಅಂತ. ಓಕೆನಾ. 3 3 3 3 3 ಅಷ್ಟು 3 ಇರ್ತಾವ. ಅವ್ರು ಪೆರಿಮೀಟರ್ ಕೇಳಿದ್ದಾರೆ. ಸೊ ಪೆರಿಮೀಟರ್ ಬೇಕು ಅಂದಾಗ ನಾವೇನ್ ಮಾಡ್ಬೇಕಾಗತ್ತೆ, ಇದೊಂದು ಲೆಸ್ ಮಾಡಬೇಕು. ಹಾಗೇನೆ ಈ ಕಡೆ ಇದೊಂದು ಲೆಸ್ ಮಾಡಬೇಕು. ಟೋಟಲ್ ಇರೋದಲ್ಲಿ ಎಷ್ಟು ಇವು ಇದಾವೆ ಸ್ಕ್ವೇರ್ಸ್ ಇದಾವೆ 5. 1 2 3 4 ಲೆಸ್ ಮಾಡಬೇಕು. ಓಕೆನಾ. 1 2 3 4 ಲೆಸ್ ಮಾಡಿದ್ರಿ ಅಂತ ಹೇಳಿದ್ರೆ ಇನ್ನೆಷ್ಟು ಉಳಿತು ನೋಡ್ತಾ ಬಂದ್ರೆ 1 2 3 4 5 6 7 8 9 10 11 12 ಟೋಟಲ್ ಎಷ್ಟು ಬಂತು 12 ಸೈಡ್ಸ್ ನ ಗುಣಿಸಿದ್ರೆ ನಿಮಗೆ ಏನ್ ಬರುತ್ತೆ ಅದರ ಪೆರಿಮೀಟರ್ ಸಿಗುತ್ತೆ. ಸೊ 12 ಸೈಡ್ಸ್ ನ ಗುಣಿಸಬೇಕು ಅಂದ್ರೆ 12 ಇಂಟು ಎ ಮಾಡ್ತೀವಿ. ದೆನ್ 12 ಇಂಟು ಎ ಮಾಡಿದ್ರೆ 36 ಸೆಂಟಿಮೀಟರ್ ಬರುತ್ತೆ. ಸೊ ದಟ್ ಆಪ್ಷನ್ 2ರಲ್ಲಿ ಆ ಒಂದು ಉತ್ತರ ಇದೆ, ನೀವು ಅದನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಇನ್ನು ಕೊನೆಯದಾಗಿ 110ನೇ ಕ್ವಶನ್ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟದ್ದು ಬಂದಿರೋದು ಏನಪ್ಪಾ ಅಂದ್ರೆ ದ ಸಮ್ ಆಫ್ ದ ಫಸ್ಟ್ 40 ಪಾಸಿಟಿವ್ ಇಂಟೀಜರ್ಸ್ ಡಿವಿಸಿಬಲ್ ಬೈ 6 ಅಂತ ಕೊಟ್ಟಿದ್ದಾರೆ. ವೆರಿ ಸಿಂಪಲ್. ಮೊದಲ 40 ಧನಾತ್ಮಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಅದು 40 ಧನಾತ್ಮಕ ಸಂಖ್ಯೆಗಳು ಏನಾಗಿರ್ಬೇಕಂತೆ 6ರಿಂದ ಡಿವೈಡ್ ಆಗಬೇಕು ಅಂತ ಕೊಟ್ಟಿದ್ದಾರೆ. ಸೊ ಆಗ ನಾವೇನ್ ಮಾಡ್ಬೇಕು ಅಂದ್ರೆ ಇದನ್ನ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಸಮಾಂತರ ಶ್ರೇಣಿಗಳು ಪಾಠದಿಂದ ಮಾಡಬೇಕಾಗತ್ತೆ. ಸೊ ನೋಡಿ ಇಲ್ಲಿ ನಾವು ಸಮಾಂತರ ಶ್ರೇಣಿಗಳ ಆಧಾರದ ಮೇಲೆ ಕೊಟ್ಟಿರುವಂತೆ ಅವ್ರು ಏನ್ ಹೇಳಿದ್ದಾರೆ
ಮೊದಲ 40 ಪದಗಳು ಅವು 6 ಇಂದ ಡಿವೈಡ್ ಆಗ್ಬೇಕಂದ್ರೆ 6 ಮಗ್ಗಿ ಬರೀತೀವಿ ನಾವು. 6, 12, 18 ಡಾಟ್ 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 ಕೊನೆಗೆ ಎಷ್ಟು ಸಂಖ್ಯೆಗಳಿರ್ತವೆ? 40 ಸಂಖ್ಯೆಗಳು ಇರ್ತವೆ ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಆಧಾರದ ಮೇಲೆ n ಇಸ್ ಈಕ್ವಲ್ ಟು 40 ಮೊದಲನೇ ಟರ್ಮ್ ಅನ್ನ ನಾವು a ಅಂತ ತಗೊಳ್ತೀವಿ. ಕಾಮನ್ ಡಿಫರೆನ್ಸ್ ಬಂದ್ಬಿಟ್ಟು ಸೆಕೆಂಡ್ ಟರ್ಮ್ ಅಲ್ಲಿ ಫಸ್ಟ್ ಟರ್ಮ್ ಅನ್ನ ಕಳಿತೀವಿ, ಆಗ ನಮಗೆ 6 ಬರುತ್ತೆ. ಸಮ್ ಕಂಡುಹಿಡಿಯಲಿಕ್ಕೋಸ್ಕರನೇ ಫಾರ್ಮುಲಾ ಇದೆ Sn ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ ಈ ಫಾರ್ಮುಲಾಗೆ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 40 ಡಿವೈಡೆಡ್ ಬೈ 2 ಇಂಟು 2 ಇಂಟು 6 ಪ್ಲಸ್ 40 ಮೈನಸ್ 1 ಇಂಟು ಡಿ ಅಂತ ಹೇಳಿದ್ರೆ 6. ಅಲ್ಲಿಗೆ 2 ದಿಂದ 40 ನ ಡಿವೈಡ್ ಮಾಡಿದ್ರೆ 20 ಬರುತ್ತೆ. ದೆನ್ 2 ಇಂಟು 6 ಮಾಡಿದ್ರೆ 12, 40 ಮೈನಸ್ 1 ಮಾಡಿದ್ರೆ 39 ಇಂಟು 6. ದೆನ್ 20 ಇಂಟು 12 ಪ್ಲಸ್ 13 ಇಂಟು 6 ಮಲ್ಟಿಪ್ಲೈ ಮಾಡಿದ್ರೆ 234 ಬರುತ್ತೆ. ಸೊ 234ಗೆ 12 ಆಡ್ ಮಾಡಿದ್ರೆ 246 ಬರುತ್ತೆ. ಈಗ ನೀವು 20 ಇಂಟು 246 ಮಾಡಿದ್ರೆ 4920 ಬರುತ್ತೆ. ಎಷ್ಟು ಬರುತ್ತೆ? 4920. ಸೊ ದಟ್ ನಿಮಗೆ ಆಪ್ಷನ್ ಅಲ್ಲಿ ಮೊದಲನೇ ಆಪ್ಷನ್ ಅಲ್ಲಿ ಆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ದಟ್ ಈಸ್ ದ ರೈಟ್ ಆನ್ಸರ್. ಸೊ ಇಲ್ಲಿಯವರೆಗೂ ಈ ಒಂದು ವಿಡಿಯೋನ ತಾವೆಲ್ಲರೂ ಕೂಡ ನೋಡಿದ್ದೀರಾ. ಸೊ ಇದೇ ರೀತಿ TET ಎಕ್ಸಾಮಿಗೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಇಯರಿನ ಕ್ವಶನ್ ಪೇಪರ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.